ನಾನೇನೋ ಒಂದು ನಮ್ಮ ಕುಟುಂಬ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದವು. ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಜನಾಭಿಪ್ರಾಯದಲ್ಲೇನೂ ಆಗಲಿಲ್ಲ. ಅವ್ರನ್ನು ಯಾವುದೋ ದೇವರ ಒಂದು ಅನುಗ್ರಹದೇ ದೇಶ ಆಳು ಬಂದರು. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದನು. ಜನ ನನ್ನನ್ನು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಆಗಿದ್ದಲ್ಲ. ನಮ್ಮ ಭಾಗದ ಜನ ಉಳಿಸ್ಕೊಂಡ್ಬಂದರು. ಅದ್ರ ಜೊತೆಗೆ ದೇವರು ನಮ್ಮನ್ನು ನಿಮ್ಮ ಮಟ್ಟಿಗೆ ತಂದಿದ್ದಾನೆ. ಇಲ್ಲಿ ನಾನು ಅಚಲವಾದಂಥ ರೀತಿಯ ಒಂದು ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ದೇಶದಲ್ಲೇ ಒಂದು ಸರ್ಕಾರ ಯಾವ ರೀತಿ ಆಡಳಿತ ನಡೆಸಬೇಕು ಅನ್ನೋದು ಈಗಾಗಲೇ ಮಾಡಿ ತೋರಿಸಿದ್ದೀನಿ. ಗ್ರಾಮವಾಸ್ತವ್ಯದ ಮುಖಾಂತರ ಹಳ್ಳಿಗಳಲ್ಲಿ ದಲಿತರ ಮನೆ ಇರಲಿ, ಎಲ್ಲರ ಮನೆಯಲ್ಲೂ ವಾಸ್ತವ್ಯ ಮಾಡಿದ್ದೀನಿ. ಜನತಾ ದರ್ಶನ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಮಾಡಿದ್ದೀನಿ. ನೆನ್ನೆನೂ ಸಹ ಬೆಳಗ್ಗೆ ಮನೆ ಹತ್ರ ಒಂದು ದಲಿತ ಸಮಾಜದ ಒಂದು ಹೆಣ್ಣುಮಗಳು, ಗಂಡ ಇಲ್ಲ, 2 ಜನ ಮಕ್ಕಳು ಕರ್ಕೊಂಡ್ಬಂದಿದ್ದಾಳೆ. ಇನ್ನೊಬ್ಬ ಹೆಣ್ಣುಮಗಳು ಒಂದು ಮಗು ಕರ್ಕೊಂಡು ಅವಳು ಬಂದಿದ್ದಾಳೆ ಚಿತ್ರದುರ್ಗದಿಂದ. ಇವರ 2,000 ರೂಪಾಯಿ ಏನು ಎಲ್ಲ ಅತ್ಯಂತ ಭಾಳ ದೊಡ್ಡ ಮಟ್ಟದ ಜೀವನ ಮಾಡ್ತಾಯಿದ್ರು. ಸಿದ್ದರಾಮಯ್ಯನವರೇ ಕಳಿಸಿ ನನ್ನ ಮನೆ ಹತ್ರ, ಬೆಳಗ್ಗೆ ಎದ್ದು ಬರ್ತಾರಲ್ಲ ನನ್ನ ಹತ್ರ ಆ ನೋವು ಹೇಳ್ಕೊಂಡು. ಎಲ್ಲಿಂದ ತರೋದು ನಾವು ಬೇರೆಯವ್ರ ಥರ ಆಡಳಿತದಲ್ಲಿದ್ದಾಗ ದುಡ್ಡು ಕೆಲಸ ಮಾಡಿಲ್ಲ. ಪಾಪ ಕೆಲವರು ಹೇಳ್ತಾರೆ, ನನ್ನ ಜೊತೆಲೇ ಬಂದವರು ರಾಜಕಾರಣದಲ್ಲಿ, ಅವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಗೊತ್ತಿಲ್ವಾ ಅಂತ. ಕೆರೆ ಅಂತ ನುಂಗಾಕಿ ಕೆರೆನ ಬೆಂಗಳೂರಿನಲ್ಲಿ ಅಡಕಮಾರನಹಳ್ಳಿ ಹತ್ರ ಅಣ್ಣನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಗಿಫ್ಟ್ ತಗೊಳ ಕೆರೆ ನುಂಗಿರೋರು ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರೆ. ಅದರಿಂದ ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಅಧೀರನಾಗ ಪ್ರಶ್ನೆ ಇಲ್ಲ. ತಯಾರಾಗಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.